ಇನ್ನು ನಟಿ ರನ್ಯಾ ರಾವ್ ಮಾಲೀಕತ್ವದ ಕಂಪನಿ ಅಥವಾ ಆಕೆ ನಿರ್ದೇಶಕಿಯಾಗಿದ್ದ ಕಂಪನಿಗೆ 12 ಎಕರೆ ಕೆಐಎಡಿಬಿ ಭೂಮಿ ಮಂಜೂರಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡಕ್ಕೆ ಮತ್ತಷ್ಟು ದಾಖಲೆಗಳು ಲಭ್ಯವಾಗ್ತಾ ಇದೆ. ನಟಿ ರನ್ಯಾ ರಾವ್ಗೆ ಈ ನಿವೇಶನ ಅಧಿಕೃತವಾಗಿ ಹಸ್ತಾಂತರವೇ ಆಗಿರಲಿಲ್ಲ ಅನ್ನೋ ಮಾಹಿತಿ ಸಿಕ್ಕಿದೆ. 12 ಎಕರೆ ಕೆಐಎಡಿಬಿ ಭೂಮಿಯನ್ನ ಆಕೆಗೆ ಹಸ್ತಾಂತರ ಮಾಡಿರಲಿಲ್ಲ. ಕರ್ನಾಟಕ ಕೈಗಾರಿಕಾ ಸಚಿವಾಲಯದಿಂದ ಈ ಬಗ್ಗೆ ಅಧಿಕೃತ ಮಾಹಿತಿ ಹೊರಬಿದ್ದಿದೆ. ಬೊಮ್ಮಾಯಿ ಅವರ ಆಡಳಿತ ಅವಧಿಯಲ್ಲಿ ರನ್ಯಾ ರಾವ್ಗೆ ಕೆಐಎಡಿಬಿ ನಿವೇಶನ ಹಂಚಿಕೆಯಾಗಿತ್ತು. ಆದರೆ ಅದು ಅಧಿಕೃತವಾಗಿ ಹ್ಯಾಂಡ್ ಓವರ್ ಆಗಿರಲಿಲ್ಲ ಅನ್ನೋ ಬಗ್ಗೆ ಇದೀಗ ಖಚಿತ ಮಾಹಿತಿ ಲಭ್ಯವಾಗ್ತಾ ಇದೆ. ಸ್ಮಗ್ಲಿಂಗ್ ಕೇಸ್ನಲ್ಲಿ ಬಂಧನವಾಗಿರತಕ್ಕಂಥ ನಟಿ ರನ್ಯಾ ರಾವ್ ಪ್ರಕರಣ ಈಗ ರಾಜ್ಯದಲ್ಲಿ ಸಾಕಷ್ಟು ಸದ್ದನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದು. ನಟಿ ರನ್ಯಾ ರಾವ್ ಏನಿದ್ರೆ ಅವರಿಗೆ ರಾಜಕೀಯ ಪ್ರಮುಖ ರಾಜಕೀಯ ನಾಯಕರನ್ನು ನಂಟಿತ್ತು ಅಂತ ಕೂಡ ಈಗ ಹೇಳಲಾಗ್ತಾ ಇರುವಂತದ್ದು. ಅದೇ ಒಂದು ಪ್ರಭಾವನ್ನ ಬಳಸಿಕೊಂಡು ಅವರು ತುಮಕೂರು ಜಿಲ್ಲೆಯ ಶಿರಾದಲ್ಲಿ ಒಂದು ಕೆಎಡಿಬಿ ಒಂದು ಜಾಗ ಇದೆ, ಅಲ್ಲಿ ಒಂದು 12 ಎಕರೆ ಜಮೀನನ್ನು ಕೂಡ ಅವರ ಒಂದು ಕಂಪನಿಗೆ ಮಂಜೂರು ಮಾಡಿಸಿಕೊಂಡಿರುವಂತ ಕೂಡ ಈಗ ಹೇಳಲಾಗ್ತಾ ಇರುವಂತದ್ದು. ಈಗ ನಾನು ಅದೇ ಸ್ಥಳದಲ್ಲಿ ಕೂಡ ಇದೀನಿ. ಈಗ ದೃಶ್ಯ ನೋಡ್ತಾ ಇರಬಹುದು. ಇದು ನಾನಿರ್ತಕ್ಕಂಥ ಜಾಗ ಏನಿದೆ ಇದು ಶಿರಾದಲ್ಲಿರುವಂತಹ ಕೆಐಎಡಿಬಿ ಗೆ ಸೇರಿರ್ತಕ್ಕಂಥ ಜಾಗ ಆಗಿರ್ತಕ್ಕಂಥದ್ದು. ಇದು ಸುಮಾರು 800 ರಿಂದ 900 ಎಕರೆ ಜಾಗ ಕೂಡ ಇರತಕ್ಕಂಥದ್ದು. ಈ ಒಂದು ಜಾಗವನ್ನ ರೈತರಿಂದ ಒಂದು ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯವರು ಕೂಡ ಜಾಗವನ್ನು ಕೂಡ ವಶಪಡಿಸಿಕೊಂಡು ಒಂದು ಕೈಗಾರಿಕಾ ಕಂಪನಿಗಳನ್ನ ಮಾಡಬೇಕು ಅಂತೇಳಿ ಈಗ ಉದ್ದೇಶದಿಂದ ಇಲ್ಲಿ ಒಂದು ಜಾಗವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಇದು ಏನಿದೆ ಈ ಒಂದು ಜಾಗದಲ್ಲಿ ನಟಿ ರನ್ಯಾ ರಾವ್ ಏನಿದ್ದಾರೆ ಅವರ ಒಂದು ನಿರ್ದೇಶಕರೇ ಆಗಿರ್ತಕ್ಕಂಥ ಕ್ಯುರೋಡಾ ಕಂಪನಿಯ ಒಂದು 12 ಎಕರೆ ಜಾಗವನ್ನು ಕೂಡ ಅವರ ಒಂದು ಸರ್ಕಾರದ ಒಂದು ಮಟ್ಟದಲ್ಲಿ ಮಂಜೂರನ್ನು ಕೂಡ ಮಾಡಿಸಿಕೊಂಡಿರುವಂತದ್ದು. ಸುಮಾರು ಕಳೆದ 2023ರಲ್ಲಿ ನಟಿ ರನ್ಯಾ ರಾವ್ಗೆ ಅಂದ್ರೆ ಬಸವರಾಜ ಬೊಮ್ಮಾಯಿ ಅವರು ಸಿಎಂ ಆಗಿದ್ದಂತ ಒಂದು ಸಂದರ್ಭದಲ್ಲಿ ರನ್ಯಾ ರಾವ್ಗೆ ಇಲ್ಲಿ ಒಂದು 12 ಎಕರೆ ಜಾಗವನ್ನು ಕೂಡ ಅವರ ಒಂದು ಕ್ಯುರೋಡಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಇದೆ, ಆ ಒಂದು ಕಂಪನಿಗೆ ಮಂಜೂರನ್ನು ಕೂಡ ಮಾಡಿರತಕ್ಕಂಥದ್ದು. ಸದ್ಯ ಅವರು ಏನು ನಿಗದಿತ ಸಮಯಕ್ಕೆ ಹಣವನ್ನು ಕೂಡ ಕಟ್ಟದೇ ಇರೋದ್ರಿಂದ ಈ ಒಂದು ಜಾಗವನ್ನು ಕೂಡ ಇವರಿಗೆ ಇನ್ನೂ ಕೂಡ ಹಸ್ತಾಂತರವನ್ನು ಕೂಡ ಮಾಡಿಲ್ಲ ಅಂತ ಕೂಡ ಈಗ ಹೇಳಲಾಗ್ತಾ ಇರುವಂತದ್ದು. ಒಟ್ಟಿನಲ್ಲಿ ಇನ್ನೂ ಕೂಡ ಪೊಲೀಸರು ಈಗ ತನಿಖೆಯನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಪೊಲೀಸ್ ತನಿಖೆಯಿಂದ ಅಷ್ಟೇ ಇನ್ನು ಕೂಡ ಸತ್ಯಾಸತ್ಯತೆ ಕೂಡ ಹೊರಬರಬೇಕಾಗಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗ್ಗಿ, ರಿಪಬ್ಲಿಕ್ ಕನ್ನಡ, ತುಮಕೂರು. ಇನ್ನು ನಟಿ ರನ್ಯಾ ರಾವ್ ಮಾಲೀಕತ್ವದ ಕಂಪನಿ ಅಥವಾ ಆಕೆ ನಿರ್ದೇಶಕಿಯಾಗಿದ್ದ ಕಂಪನಿಗೆ 12 ಎಕರೆ ಕೆಐಎಡಿಬಿ ಭೂಮಿ ಮಂಜೂರಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡಕ್ಕೆ ಮತ್ತಷ್ಟು ದಾಖಲೆಗಳು ಲಭ್ಯವಾಗ್ತಾ ಇದೆ. ನಟಿ ರನ್ಯಾ ರಾವ್ಗೆ ಈ ನಿವೇಶನ ಅಧಿಕೃತವಾಗಿ ಹಸ್ತಾಂತರವೇ ಆಗಿರಲಿಲ್ಲ ಅನ್ನೋ ಮಾಹಿತಿ ಸಿಕ್ಕಿದೆ. 12 ಎಕರೆ ಕೆಐಎಡಿಬಿ ಭೂಮಿಯನ್ನ ಆಕೆಗೆ ಹಸ್ತಾಂತರ ಮಾಡಿರಲಿಲ್ಲ. ಕರ್ನಾಟಕ ಕೈಗಾರಿಕಾ ಸಚಿವಾಲಯದಿಂದ ಈ ಬಗ್ಗೆ ಅಧಿಕೃತ ಮಾಹಿತಿ ಹೊರಬಿದ್ದಿದೆ. ಬೊಮ್ಮಾಯಿ ಅವರ ಆಡಳಿತ ಅವಧಿಯಲ್ಲಿ ರನ್ಯಾ ರಾವ್ಗೆ ಕೆಐಎಡಿಬಿ ನಿವೇಶನ ಹಂಚಿಕೆಯಾಗಿತ್ತು. ಆದರೆ ಅದು ಅಧಿಕೃತವಾಗಿ ಹ್ಯಾಂಡ್ ಓವರ್ ಆಗಿರಲಿಲ್ಲ ಅನ್ನೋ ಬಗ್ಗೆ ಇದೀಗ ಖಚಿತ ಮಾಹಿತಿ ಲಭ್ಯವಾಗ್ತಾ ಇದೆ. ಸ್ಮಗ್ಲಿಂಗ್ ಕೇಸ್ನಲ್ಲಿ ಬಂಧನವಾಗಿರತಕ್ಕಂಥ ನಟಿ ರನ್ಯಾ ರಾವ್ ಪ್ರಕರಣ ಈಗ ರಾಜ್ಯದಲ್ಲಿ ಸಾಕಷ್ಟು ಸದ್ದನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದು. ನಟಿ ರನ್ಯಾ ರಾವ್ ಏನಿದ್ರೆ ಅವರಿಗೆ ರಾಜಕೀಯ ಪ್ರಮುಖ ರಾಜಕೀಯ ನಾಯಕರನ್ನು ನಂಟಿತ್ತು ಅಂತ ಕೂಡ ಈಗ ಹೇಳಲಾಗ್ತಾ ಇರುವಂತದ್ದು. ಅದೇ ಒಂದು ಪ್ರಭಾವನ್ನ ಬಳಸಿಕೊಂಡು ಅವರು ತುಮಕೂರು ಜಿಲ್ಲೆಯ ಶಿರಾದಲ್ಲಿ ಒಂದು ಕೆಎಡಿಬಿ ಒಂದು ಜಾಗ ಇದೆ, ಅಲ್ಲಿ ಒಂದು 12 ಎಕರೆ ಜಮೀನನ್ನು ಕೂಡ ಅವರ ಒಂದು ಕಂಪನಿಗೆ ಮಂಜೂರು ಮಾಡಿಸಿಕೊಂಡಿರುವಂತ ಕೂಡ ಈಗ ಹೇಳಲಾಗ್ತಾ ಇರುವಂತದ್ದು. ಈಗ ನಾನು ಅದೇ ಸ್ಥಳದಲ್ಲಿ ಕೂಡ ಇದೀನಿ. ಈಗ ದೃಶ್ಯ ನೋಡ್ತಾ ಇರಬಹುದು. ಇದು ನಾನಿರ್ತಕ್ಕಂಥ ಜಾಗ ಏನಿದೆ ಇದು ಶಿರಾದಲ್ಲಿರುವಂತಹ ಕೆಐಎಡಿಬಿ ಗೆ ಸೇರಿರ್ತಕ್ಕಂಥ ಜಾಗ ಆಗಿರ್ತಕ್ಕಂಥದ್ದು. ಇದು ಸುಮಾರು 800 ರಿಂದ 900 ಎಕರೆ ಜಾಗ ಕೂಡ ಇರತಕ್ಕಂಥದ್ದು. ಈ ಒಂದು ಜಾಗವನ್ನ ರೈತರಿಂದ ಒಂದು ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯವರು ಕೂಡ ಜಾಗವನ್ನು ಕೂಡ ವಶಪಡಿಸಿಕೊಂಡು ಒಂದು ಕೈಗಾರಿಕಾ ಕಂಪನಿಗಳನ್ನ ಮಾಡಬೇಕು ಅಂತೇಳಿ ಈಗ ಉದ್ದೇಶದಿಂದ ಇಲ್ಲಿ ಒಂದು ಜಾಗವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಇದು ಏನಿದೆ ಈ ಒಂದು ಜಾಗದಲ್ಲಿ ನಟಿ ರನ್ಯಾ ರಾವ್ ಏನಿದ್ದಾರೆ ಅವರ ಒಂದು ನಿರ್ದೇಶಕರೇ ಆಗಿರ್ತಕ್ಕಂಥ ಕ್ಯುರೋಡಾ ಕಂಪನಿಯ ಒಂದು 12 ಎಕರೆ ಜಾಗವನ್ನು ಕೂಡ ಅವರ ಒಂದು ಸರ್ಕಾರದ ಒಂದು ಮಟ್ಟದಲ್ಲಿ
ಮಂಜೂರನ್ನು ಕೂಡ ಮಾಡಿಸಿಕೊಂಡಿರುವಂತದ್ದು. ಸುಮಾರು ಕಳೆದ 2023ರಲ್ಲಿ ನಟಿ ರನ್ಯಾ ರಾವ್ಗೆ ಅಂದ್ರೆ ಬಸವರಾಜ ಬೊಮ್ಮಾಯಿ ಅವರು ಸಿಎಂ ಆಗಿದ್ದಂತ ಒಂದು ಸಂದರ್ಭದಲ್ಲಿ ರನ್ಯಾ ರಾವ್ಗೆ ಇಲ್ಲಿ ಒಂದು 12 ಎಕರೆ ಜಾಗವನ್ನು ಕೂಡ ಅವರ ಒಂದು ಕ್ಯುರೋಡಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಇದೆ, ಆ ಒಂದು ಕಂಪನಿಗೆ ಮಂಜೂರನ್ನು ಕೂಡ ಮಾಡಿರತಕ್ಕಂಥದ್ದು. ಸದ್ಯ ಅವರು ಏನು ನಿಗದಿತ ಸಮಯಕ್ಕೆ ಹಣವನ್ನು ಕೂಡ ಕಟ್ಟದೇ ಇರೋದ್ರಿಂದ ಈ ಒಂದು ಜಾಗವನ್ನು ಕೂಡ ಇವರಿಗೆ ಇನ್ನೂ ಕೂಡ ಹಸ್ತಾಂತರವನ್ನು ಕೂಡ ಮಾಡಿಲ್ಲ ಅಂತ ಕೂಡ ಈಗ ಹೇಳಲಾಗ್ತಾ ಇರುವಂತದ್ದು. ಒಟ್ಟಿನಲ್ಲಿ ಇನ್ನೂ ಕೂಡ ಪೊಲೀಸರು ಈಗ ತನಿಖೆಯನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಪೊಲೀಸ್ ತನಿಖೆಯಿಂದ ಅಷ್ಟೇ ಇನ್ನೂ ಕೂಡ ಸತ್ಯಾಸತ್ಯತೆ ಕೂಡ ಹೊರಬರಬೇಕಾಗಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗ್ಗಿ ರಿಪಬ್ಲಿಕ್ ಕನ್ನಡ ತುಮಕೂರು. ಇನ್ನು ನಟಿ ರನ್ಯಾ ರಾವ್ ಮಾಲೀಕತ್ವದ ಕಂಪನಿ ಅಥವಾ ಆಕೆ ನಿರ್ದೇಶಕಿಯಾಗಿದ್ದ ಕಂಪನಿಗೆ 12 ಎಕರೆ ಕೆಐಎಡಿಬಿ ಭೂಮಿ ಮಂಜೂರಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡಕ್ಕೆ ಮತ್ತಷ್ಟು ದಾಖಲೆಗಳು ಲಭ್ಯವಾಗ್ತಾ ಇದೆ. ನಟಿ ರನ್ಯಾ ರಾವ್ಗೆ ಈ ನಿವೇಶನ ಅಧಿಕೃತವಾಗಿ ಹಸ್ತಾಂತರವೇ ಆಗಿರಲಿಲ್ಲ ಅನ್ನೋ ಮಾಹಿತಿ ಸಿಕ್ಕಿದೆ. 12 ಎಕರೆ ಕೆಐಎಡಿಬಿ ಭೂಮಿಯನ್ನ ಆಕೆಗೆ ಹಸ್ತಾಂತರ ಮಾಡಿರಲಿಲ್ಲ. ಕರ್ನಾಟಕ ಕೈಗಾರಿಕಾ ಸಚಿವಾಲಯದಿಂದ ಈ ಬಗ್ಗೆ ಅಧಿಕೃತ ಮಾಹಿತಿ ಹೊರಬಿದ್ದಿದೆ. ಬೊಮ್ಮಾಯಿ ಅವರ ಆಡಳಿತ ಅವಧಿಯಲ್ಲಿ ರನ್ಯಾ ರಾವ್ಗೆ ಕೆಐಎಡಿಬಿ ನಿವೇಶನ ಹಂಚಿಕೆಯಾಗಿತ್ತು, ಆದರೆ ಅದು ಅಧಿಕೃತವಾಗಿ ಹ್ಯಾಂಡ್ ಓವರ್ ಆಗಿರಲಿಲ್ಲ ಅನ್ನೋ ಬಗ್ಗೆ ಇದೀಗ ಖಚಿತ ಮಾಹಿತಿ ಲಭ್ಯವಾಗ್ತಾ ಇದೆ. ಸ್ಮಗ್ಲಿಂಗ್ ಕೇಸ್ನಲ್ಲಿ ಬಂಧನವಾಗಿರತಕ್ಕಂತ ನಟಿ ರನ್ಯಾ ರಾವ್ ಪ್ರಕರಣ ಈಗ ರಾಜ್ಯದಲ್ಲಿ ಸಾಕಷ್ಟು ಸದ್ದನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದು. ನಟಿ ರನ್ಯಾ ರಾವ್ ಏನಂದ್ರೆ ಅವರಿಗೆ ರಾಜಕೀಯ ಪ್ರಮುಖ ರಾಜಕೀಯ ನಾಯಕರು ನಂಟಿತ್ತು ಅಂತ ಕೂಡ ಈಗ ಹೇಳಲಾಗ್ತಾ ಇರುವಂತದ್ದು. ಅದೇ ಒಂದು ಪ್ರಭಾವನ್ನ ಬಳಸಿಕೊಂಡು ಅವರು ತುಮಕೂರು ಜಿಲ್ಲೆಯ ಶಿರಾದಲ್ಲಿ ಒಂದು ಕೆಎಡಿಬಿ ಒಂದು ಜಾಗ ಇದೆ, ಅಲ್ಲಿ ಒಂದು 12 ಎಕರೆ ಜಮೀನನ್ನು ಕೂಡ ಅವರ ಒಂದು ಕಂಪನಿಗೆ ಮಂಜೂರು ಮಾಡಿಸಿಕೊಂಡಿರುವಂತ ಕೂಡ ಈಗ ಹೇಳಲಾಗ್ತಾ ಇರುವಂತದ್ದು. ಈಗ ನಾನು ಅದೇ ಸ್ಥಳದಲ್ಲಿ ಕೂಡ ಇದೀನಿ. ಈಗ ದೃಶ್ಯ ನೋಡ್ತಾ ಇರಬಹುದು. ಇದು ನಾನಿರ್ತಕ್ಕಂಥ ಜಾಗ ಏನಿದೆ, ಇದು ಶಿರಾದಲ್ಲಿರುವಂತಹ ಕೆಐಎಡಿಬಿ ಗೆ ಸೇರಿರ್ತಕ್ಕಂಥ ಜಾಗ ಆಗಿರ್ತಕ್ಕಂಥದ್ದು. ಇದು ಸುಮಾರು 800ರಿಂದ 900 ಎಕರೆ ಜಾಗ ಕೂಡ ಇರತಕ್ಕಂಥದ್ದು. ಈ ಒಂದು ಜಾಗವನ್ನ ರೈತರಿಂದ ಒಂದು ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯವರು ಕೂಡ ಜಾಗವನ್ನು ಕೂಡ ವಶಪಡಿಸಿಕೊಂಡು ಒಂದು ಕೈಗಾರಿಕಾ ಕಂಪನಿಗಳನ್ನ ಮಾಡಬೇಕು ಅಂತೇಳಿ ಈಗ ಉದ್ದೇಶದಿಂದ ಇಲ್ಲಿ ಒಂದು ಜಾಗವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಇದು ಏನಿದೆ, ಈ ಒಂದು ಜಾಗದಲ್ಲಿ ನಟಿ ರನ್ಯಾ ರಾವ್ ಏನಿದ್ದಾರೆ ಅವರ ಒಂದು ನಿರ್ದೇಶಕರೇ ಆಗಿರ್ತಕ್ಕಂಥ ಕ್ಯುರೋಡಾ ಕಂಪನಿಗೆ ಒಂದು 12 ಎಕರೆ ಜಾಗವನ್ನು ಕೂಡ ಅವರ ಒಂದು ಸರ್ಕಾರದ ಒಂದು ಮಟ್ಟದಲ್ಲಿ ಮಂಜೂರನ್ನು ಕೂಡ ಮಾಡಿಸಿಕೊಂಡಿರುವಂತದ್ದು. ಸುಮಾರು ಕಳೆದ 2023ರಲ್ಲಿ ನಟಿ ರನ್ಯಾ ರಾವ್ಗೆ ಅಂದ್ರೆ ಬಸವರಾಜ ಬೊಮ್ಮಾಯಿ ಅವರು ಸಿಎಂ ಆಗಿದ್ದಂತ ಒಂದು ಸಂದರ್ಭದಲ್ಲಿ ರನ್ಯಾ ರಾವ್ಗೆ ಇಲ್ಲಿ ಒಂದು 12 ಎಕರೆ ಜಾಗವನ್ನು ಕೂಡ ಅವರ ಒಂದು ಕ್ಯುರೋಡಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಇದೆ, ಆ ಒಂದು ಕಂಪನಿಗೆ ಮಂಜೂರನ್ನು ಕೂಡ ಮಾಡಿರತಕ್ಕಂಥದ್ದು. ಸದ್ಯ ಅವರು ಏನು ನಿಗದಿತ ಸಮಯಕ್ಕೆ ಹಣವನ್ನು ಕೂಡ ಕಟ್ಟದೇ ಇರೋದ್ರಿಂದ ಈ ಒಂದು ಜಾಗವನ್ನು ಕೂಡ ಇವರಿಗೆ ಇನ್ನೂ ಕೂಡ ಹಸ್ತಾಂತರವನ್ನು ಕೂಡ ಮಾಡಿಲ್ಲ ಅಂತ ಕೂಡ ಈಗ ಹೇಳಲಾಗ್ತಾ ಇರುವಂತದ್ದು. ಒಟ್ಟಿನಲ್ಲಿ ಇನ್ನೂ ಕೂಡ ಪೊಲೀಸರು ಈಗ ತನಿಖೆಯನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಪೊಲೀಸ್ ತನಿಖೆಯಿಂದ ಅಷ್ಟೇ ಇನ್ನೂ ಕೂಡ ಸತ್ಯಾಸತ್ಯತೆ ಕೂಡ ಹೊರಬರಬೇಕಾಗಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗ್ಗಿ ರಿಪಬ್ಲಿಕ್ ಕನ್ನಡ ತುಮಕೂರು. ಮಾಹಿತಿ ಸದ್ಯ ಡಿಆರ್ಐ ಅಧಿಕಾರಿಗಳಿಗೆ ಸಿಕ್ಕಿರ್ತಕ್ಕಂಥದ್ದು. ಆದ್ರೆ ಇದನ್ನು ಹೊರತುಪಡಿಸಿ ಇವರು ಯಾವ ರೀತಿ ಪ್ರೋಟೋಕಾಲ್ ನಿಂದ ಒಂದು ಆಕೆ ಪಾರಾಗಿ ಪ್ರೋಟೋಕಾಲ್ ಮುಖಾಂತರ ಒಳಗೆ ದೇಶದ ಒಳಗಡೆ ಚಿನ್ನವನ್ನು ತೆಗೆದುಕೊಂಡು ಬರಕ್ಕೆ ಸಹಾಯ ಆಗ್ತಾ ಇತ್ತು, ಈ ಬಗ್ಗೆ ಡಿಆರ್ಐ ಅಧಿಕಾರಿಗಳು ದಾಖಲೆಗಳನ್ನ ಸಂಗ್ರಹ ಮಾಡ್ತಾ ಇರ್ತಕ್ಕಂಥದ್ದು. ಒಂದು ವೇಳೆ ಈ ಒಂದು ಪ್ರೋಟೋಕಾಲ್ ವೈಲೇಷನ್ಸ್ ಏನಾಗಿದೆ ಇದಕ್ಕೆ ಈ ಸಚಿವರೇ ಕಾರಣ ಅನ್ನೋದು ಗೊತ್ತಾಗಿದ್ದೇ ಆದ್ರೆ